ನಿಮ್ಮ ಗಂಡ ಪ್ರತಿದಿನ ಕುಡ್ಕೊಂಡು ಬರ್ತಾರೆ. ಕುಡಿತ ಸಹವಾಸದಿಂದ ಮನೆ ಸರ್ವನಾಶವಾಗೋಗಿದೆ. ಇನ್ನೂ ಏನೂ ಮಿಕ್ಕಿಲ್ಲ ಗುರುಗಳೇ, ಏನಾದರೂ ಸಲಹೆ ಕೊಡಿ. ಗಂಡ ಕುಡಿದೇ ಇದ್ದಾಗೆ ಏನಾದರೂ ನಮಗೆ ಒಂದು ಪರಿಹಾರ ಮಾಡಿಕೊಡಿ ಅಂತ ತುಂಬ ಜನ ಕೇಳಿದರು. ಅವ್ರಿಗಾಗಿ ಈ ಒಂದು ಸರಳ ಪರಿಹಾರನ ಹೇಳ್ಕೊಡ್ತಾ ಇದ್ದೀವಿ. ಅದರಂತೆ ಮಾಡಿ ನಿಮ್ಮ ಗಂಡ ಕುಡಿಯೋದನ್ನು ಬಿಡ್ತಾರೆ. ನಿಮ್ಮ ಮನೆ ನಂದ ಗೋಕುಲದಿಂಗೆ ಇಂತ ಹೆಚ್ಚಾಗಿ ಚೆನ್ನಾಗಾಗತ್ತೆ. ಅದೇನು ಮಾಡಬೇಕು ಅಂತ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮಗೇನಾದರೂ ಇಂತಹ ಸಮಸ್ಯೆಗಳಿದ್ದರೆ ಅಥವಾ ನಿಮ್ಮ ಮಕ್ಕಳು ಕುಡಿತಾ ಇದ್ದರೆ, ಗಂಡಂದ್ರಿಗೆ ಕುಡಿತಿದ್ರೆ ಅವರು ನಿಮ್ಮ ಮಾತನ್ನು ಕೇಳಬೇಕು ಅನ್ನುವುದಾದರೆ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿದ್ರೆ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಗಂಡ ನಿಮ್ಮ ಮಾತನ್ನು ಕೇಳುವಂತೆ ಆಗತ್ತೆ. ಎಷ್ಟೋ ಜನ ಅವರ ಮಾರ್ಗದರ್ಶನದಿಂದ ಪರಿಹಾರದಿಂದ ಕುಡಿತದ ಚಟವನ್ನು ಬಿಟ್ಟಿದ್ದಾರೆ. ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಸ್ವಾಮಿಗೆ ಒಂದು ಮುಡಿಪನ್ನು ಕಟ್ಟಬೇಕು. ಒಂದು ಅರಿಶಿಣದ ಬಟ್ಟೆಯನ್ನು ತೆಗೆದುಕೊಂಡು ಬಂದು ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಬೇಕು. ಹಾಗೂ ನಿಮ್ಮ ಗಂಡನ ಒಂದು ಕೂದಲನ್ನು ತೆಗೆದು ಅದರಲ್ಲಿ ಹಾಕಬೇಕು. ಅದಾದ ಮೇಲೆ ₹1 ನಾಣ್ಯವನ್ನು ಅದರ ಮೇಲೆ ಇಡಬೇಕಾಗತ್ತೆ. ಇಷ್ಟು ಇಟ್ಟಾದ ನಂತರ ಅದನ್ನು ಬಿಗಿಯಾಗಿ ಗಂಟು ಹಾಕಿ ಕಟ್ಟಿದ ನಂತರ ಆಂಜನೇಯ ಸ್ವಾಮಿಯ ಪಾದದ ಬಳಿ ಇಟ್ಟು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ. ನನ್ನ ಗಂಡ ಹೇಳಿದ ಮಾತನ್ನು ಕೇಳಬೇಕು, ಅವನು ಕುಡಿತದ ಚಟವನ್ನು ಬಿಡಬೇಕು ಅಂತ. ಒಂದು ಸಂಜೆ ಪೂರ್ತಿ ಆಂಜನೇಯ ಸ್ವಾಮಿಯ ಪಾದದಲ್ಲೇ ಮೇಲೆ ಇರಬೇಕಾಗತ್ತೆ. ಮರುದಿನ ಬೆಳಿಗ್ಗೆ ಅದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನದಿಯಲ್ಲಿ ವಿಸರ್ಜನೆ ಮಾಡಬೇಕು. ಈ ತಂತ್ರ ಮಾಡಿ ನೋಡಿ, ಖಂಡಿತವಾಗಿಯೂ ಗಂಡ ಹೇಳ್ದಾಗ ಕೇಳ್ತಾನೆ, ಕುಡಿತದ ಚಟದಿಂದ ಮುಕ್ತನಾಗುತ್ತಾನೆ.